ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಇನ್ನು 1766ರಲ್ಲಿ ಟಿಪ್ಪು 15 ವರ್ಷದವನಿದ್ದಾಗ ಮಲಬಾರ್ ಮೇಲೆ ಆಕ್ರಮಣ ಮಾಡಲು ತನ್ನ ತಂದೆಯೊಂದಿಗೆ ಹೋದನು. ಉತ್ತರ ಮಲಬಾರಿನ ತಲಶೇರಿಯಲ್ಲಿನ ತೆಲ್ಲಿಚೇರಿಯ ಮುತ್ತಿಗೆಯ ಘಟನೆಯ ನಂತರ ಹೈದರ್ ಅಲಿ ಮಲಬಾರ್ನಲ್ಲಿ ತನ್ನ ಪ್ರದೇಶಗಳನ್ನು ಕಳೆದುಕೊಳ್ಳಲು ಕೂಡ ಪ್ರಾರಂಭಿಸಿದನು. ಮಲಬಾರ್ ಮೇಲೆ ಅಧಿಕಾರವನ್ನು ಪುನಃಸ್ಥಾಪಿಸಲು ಟಿಪ್ಪು ಮೈಸೂರಿನಿಂದ ಬಂದನು. ನೆಡುಂಕೋಟ ಕದನದ ನಂತರ 1789ರಿಂದ 90ರವರೆಗೆ ಮಾನ್ಸೂನ್ ಪ್ರವಾಹ ಇತ್ತು. ತಿರುವಂಕೂರು ಪಡೆಗಳ ತೀವ್ರ ಪ್ರತಿರೋಧ ಮತ್ತು ಶ್ರೀರಂಗಪಟ್ಟಣದಲ್ಲಿ ಬ್ರಿಟಿಷರ ದಾಳಿಯ ಸುದ್ದಿಯಿಂದಾಗಿ ಅವನು ಮತ್ತೆ ಹಿಂತಿರುಗಿದನು. ಇನ್ನು 1789ರಲ್ಲಿ ತಿರುವಂಕೂರಿನ ಧರ್ಮರಾಜ ಕೊಚ್ಚಿನ್ನಲ್ಲಿ ಡಚ್ ಹಿಡಿತದಲ್ಲಿದ್ದ 2 ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದನ್ನು ಟಿಪ್ಪು ಸುಲ್ತಾನ್ ಪ್ರಶ್ನಿಸಿದನು. ಡಿಸೆಂಬರ್ 1789ರಲ್ಲಿ ಅವನು ಕೊಯಮತ್ತೂರಿನಲ್ಲಿ ಸೈನ್ಯವನ್ನು ಒಟ್ಟುಗೂಡಿಸಿದನು ಮತ್ತು ಡಿಸೆಂಬರ್ 28ರಂದು ತಿರುವಂಕೂರಿನ ಮೇಲೆ ದಾಳಿ ಮಾಡಿದನು. ತಿರುವಂಕೂರು ಅಂದರೆ ಮಂಗಳೂರು ಒಪ್ಪಂದದ ಪ್ರಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮಿತ್ರ ರಾಷ್ಟ್ರ ಎಂದು ತಿಳಿದುಕೊಂಡಿದ್ದನು. ತಿರುವಂಕೂರು ಸೈನ್ಯದ ತೀವ್ರ ಪ್ರತಿರೋಧದಿಂದಾಗಿ ಟಿಪ್ಪು ಟ್ರಾವಂಕೂರು ಗಡಿಗಳನ್ನು ಭೇದಿಸಲು ಸಾಧ್ಯವಾಗಲಿಲ್ಲ ಮತ್ತು ತಿರುವಂಕೂರಿನ ಮಹಾರಾಜ ಸಹಾಯಕ್ಕಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮನವಿ ಕೂಡ ಮಾಡಿದನು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಲಾರ್ಡ್ ಕಾರ್ನ್ವಾಲಿಸ್ ಕಂಪನಿ ಮತ್ತು ಬ್ರಿಟಿಷ್ ಮಿಲಿಟರಿ ಪಡೆಗಳನ್ನು ಸಜ್ಜುಗೊಳಿಸಿದನು ಮತ್ತು ಟಿಪ್ಪುವನ್ನು ವಿರೋಧಿಸಲು ಮರಾಠರು ಮತ್ತು ಹೈದರಾಬಾದ್ನ ನಿಜಾಮರೊಂದಿಗೆ ಮೈತ್ರಿ ಕೂಡ ಮಾಡಿಕೊಂಡನು. 1790ರಲ್ಲಿ ಕಂಪನಿ ಪಡೆಗಳು ಮುನ್ನಡೆದವು. ಕೊಯಮತ್ತೂರು ಜಿಲ್ಲೆಯ ಹೆಚ್ಚಿನ ಭಾಗವನ್ನು ನಿಯಂತ್ರಣಕ್ಕೆ ಕೂಡ ತೆಗೆದುಕೊಂಡವು. ಟಿಪ್ಪು ಪ್ರತಿದಾಳಿ ಮಾಡಿ ಹೆಚ್ಚಿನ ಪ್ರದೇಶವನ್ನು ಮರಳಿ ಕೂಡ ಪಡೆದನು. ಆದರೂ ಬ್ರಿಟಿಷರು ಕೊಯಮತ್ತೂರನ್ನೇ ತಮ್ಮ ವಶಕ್ಕೆ ತೆಗೆದುಕೊಂಡರು. ನಂತರ ಅವರು ಕರ್ನಾಟಕಕ್ಕೆ ಇಳಿದು ಅಂತಿಮವಾಗಿ ಪಾಂಡಿಚೇರಿ ತಲುಪಿದರು. ಅಲ್ಲಿ ಅವರು ಫ್ರೆಂಚ್ ಅನ್ನು ಸಂಘರ್ಷಕ್ಕೆ ಸೆಳೆಯಲು ವಿಫಲರು ಕೂಡ ಆದರು. 1791ರಲ್ಲಿ ಅವನ ವಿರೋಧಿಗಳು ಎಲ್ಲಾ ರಂಗಗಳಲ್ಲಿಯೂ ಮುನ್ನಡೆದರು. ಕಾರ್ನ್ವಾಲಿಸ್ ನೇತೃತ್ವದ ಪ್ರಮುಖ ಬ್ರಿಟಿಷ್ ಪಡೆ ಬೆಂಗಳೂರನ್ನು ಕೂಡ ವಶಪಡಿಸಿಕೊಂಡು ಶ್ರೀರಂಗಪಟ್ಟಣಕ್ಕೆ ಬೆದರಿಕೆ ಹಾಕಿತು. ಟಿಪ್ಪು ಬ್ರಿಟಿಷರ ಪೂರೈಕೆ ಮತ್ತು ಸಂವಹನಕ್ಕೆ ಕಿರುಕುಳ ನೀಡಿದನು ಮತ್ತು ಸ್ಥಳೀಯ ಸಂಪನ್ಮೂಲಗಳನ್ನು ಬ್ರಿಟಿಷರಿಗೆ ನಿರಾಕರಿಸುವ ಸುಟ್ಟ ಭೂಮಿ ನೀತಿಯನ್ನು ಕೂಡ ಪ್ರಾರಂಭಿಸಿದನು. ಈ ಕೊನೆಯ ಪ್ರಯತ್ನದಲ್ಲಿ ಅವನು ಯಶಸ್ವಿ ಕೂಡ ಆಗುತ್ತಾನೆ, ಏಕೆಂದರೆ ನಿಬಂಧನೆಗಳ ಕೊರತೆಯಿಂದಾಗಿ ಕಾರ್ನ್ವಾಲಿಸ್ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಲು ಪ್ರಯತ್ನಿಸುವ ಬದಲು ಬೆಂಗಳೂರಿಗೆ ಹಿಮ್ಮೆಟ್ಟಬೇಕಾಗುತ್ತದೆ. ಹಿಂತೆಗೆದುಕೊಂಡ ನಂತರ ಟಿಪ್ಪು ಕೊಯಮತ್ತೂರಿಗೆ ಪಡೆಗಳನ್ನು ಕಳುಹಿಸಿದನು. ಅವರು ದೀರ್ಘ ಮುತ್ತಿಗೆಯ ನಂತರ ಅದನ್ನು ಮರಳಿ ಕೂಡ ಪಡೆಯುತ್ತಾರೆ. 1792ರ ಅಭಿಯಾನವು ಟಿಪ್ಪುವಿಗೆ ವಿಫಲವಾಯಿತು. ಮಿತ್ರ ಪಕ್ಷದ ಸೈನ್ಯವು ಉತ್ತಮ ರೀತಿಯಲ್ಲಿ ಸಜ್ಜುಗೊಂಡಿತ್ತು ಮತ್ತು ಶ್ರೀರಂಗಪಟ್ಟಣಕ್ಕಿಂತ ಮೊದಲು ಬೆಂಗಳೂರು ಮತ್ತು ಬಾಂಬೆಯಿಂದ ಪಡೆಗಳ ಜಂಕ್ಷನ್ ಅನ್ನು ತಡೆಯಲು ಟಿಪ್ಪುವಿಗೆ ಸಾಧ್ಯವಾಗಲಿಲ್ಲ. ಸುಮಾರು 2 ವಾರಗಳ ಮುತ್ತಿಗೆಯ ನಂತರ ಟಿಪ್ಪು ಶರಣಾಗತಿಯ ಷರತ್ತುಗಳಿಗಾಗಿ ಮಾತುಕತೆಗಳನ್ನು ಪ್ರಾರಂಭಿಸಿದನು. ನಂತರದ ಒಪ್ಪಂದದಲ್ಲಿ ಅವನು ತನ್ನ ಅರ್ಧದಷ್ಟು ಪ್ರದೇಶಗಳನ್ನು ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಡುವಂತೆ ಒತ್ತಾಯಿಸಲಾಯಿತು ಮತ್ತು ತನ್ನ 2 ಪುತ್ರರನ್ನು ಒತ್ತೆಯಾಳುಗಳಾಗಿ ಒಪ್ಪಿಸುವವರೆಗೆ ಅವನು ತನ್ನ ವಿರುದ್ಧದ ಕಾರ್ಯಾಚರಣೆಗಾಗಿ ಬ್ರಿಟಿಷರಿಗೆ ಯುದ್ಧ ಪರಿಹಾರವಾಗಿ ನಿಗದಿಪಡಿಸಿದ 3,30,00,000 ರೂಪಾಯಿಗಳನ್ನು ಪೂರ್ಣವಾಗಿ ಕೂಡ ಪಾವತಿಸಿದನು. ಅವನು ಆ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಿದನು ಮತ್ತು ತನ್ನ ಪುತ್ರರನ್ನು ಮದ್ರಾಸ್ನಿಂದ ಹಿಂತಿರುಗಿಸಿದನು. 1794ರಲ್ಲಿ ಫ್ರೆಂಚ್ ರಿಪಬ್ಲಿಕನ್ ಅಧಿಕಾರಿಗಳ ಬೆಂಬಲದೊಂದಿಗೆ ಟಿಪ್ಪು ಮೈಸೂರಿನ ಜಾಕೋಬಿನ್ ಕ್ಲಬ್ ಅನ್ನು ಸ್ಥಾಪಿಸಲು ಸಹಾಯ ಮಾಡಿದನೆಂದು ಹೇಳಲಾಗುತ್ತದೆ. ಇದಕ್ಕಾಗಿ ಗಣರಾಜ್ಯದ ಕಾನೂನುಗಳಿಗೆ ಅನುಕೂಲಕರವಾದ ಕಾನೂನುಗಳನ್ನು ರೂಪಿಸಲಾಯಿತು. ಅವರು ಲಿಬರ್ಟಿ ಮರವನ್ನು ನೆಟ್ಟು ತಮ್ಮನ್ನು ಟಿಪ್ಪು ನಾಗರಿಕ ಎಂದು ಘೋಷಿಸಿಕೊಂಡರು. 2005ರಲ್ಲಿ ಇತಿಹಾಸಕಾರ ಜೀನ್ ಬೌಟಿಯಾರ್ ಕ್ಲಬ್ನ ಅಸ್ತಿತ್ವ ಮತ್ತು ಅದರಲ್ಲಿ ಟಿಪ್ಪುವಿನ ಪಾಲ್ಗೊಳ್ಳುವಿಕೆಯನ್ನು ಟಿಪ್ಪು ವಿರುದ್ಧ ಬ್ರಿಟಿಷ್ ಮಿಲಿಟರಿ ಹಸ್ತಕ್ಷೇಪವನ್ನು ಸಮರ್ಥಿಸಲು ಈಸ್ಟ್ ಇಂಡಿಯಾ ಕಂಪನಿಯು ಕಟ್ಟುಕತೆ ಎಂದು ವಾದಿಸಿದರು. ನೆಪೋಲಿಯನ್ ಈಜಿಪ್ಟ್ ಮೇಲೆ ಆಕ್ರಮಣ ಮಾಡಲು ಪ್ರೇರಣೆಗಳಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಭಾರತದೊಂದಿಗೆ ಸಂಪರ್ಕ ಕೂಡ ಸಾಧಿಸುವುದು. ಟಿಪ್ಪು ಸಾಹಿಬ್ ಜೊತೆ ಸಂಪರ್ಕ ಸಾಧಿಸುವ ಅಂತಿಮ ಕನಸಿನೊಂದಿಗೆ ಮಧ್ಯಪ್ರಾಚ್ಯದಲ್ಲಿ ಫ್ರೆಂಚ್ ಉಪಸ್ಥಿತಿಯನ್ನು ಸ್ಥಾಪಿಸಲು ಬೋನಾಪಾರ್ಟೆ ಬಯಸಿದ್ದರು. ನೆಪೋಲಿಯನ್ ಫ್ರೆಂಚ್ ಡೈರೆಕ್ಟರಿಗೆ ಈಜಿಪ್ಟ್ ಅನ್ನು ವಶಪಡಿಸಿಕೊಂಡ ತಕ್ಷಣ ಅವರು ಭಾರತೀಯ ರಾಜಕುಮಾರರೊಂದಿಗೆ ಸಂಬಂಧವನ್ನು ಸ್ಥಾಪಿಸುತ್ತಾರೆ ಮತ್ತು ಅವರೊಂದಿಗೆ ಅವರ ಆಸ್ತಿಯಲ್ಲಿ ಇಂಗ್ಲಿಷ್ ಮೇಲೆ ದಾಳಿ ಮಾಡುತ್ತಾರೆ ಎಂದು ಭರವಸೆ ಕೂಡ ನೀಡಿದರು. ಟ್ಯಾಲಿರಾಂಡ್ ಅವರ ಫೆಬ್ರವರಿ 13, 1798ರ ವರದಿಯ ಪ್ರಕಾರ ಈಜಿಪ್ಟ್ ಅನ್ನು ಆಕ್ರಮಿಸಿಕೊಂಡು ಬಲಪಡಿಸಿದ ನಂತರ ಅವರು ಸುಯೇಜ್ನಿಂದ ಭಾರತಕ್ಕೆ 15,000 ಜನರ ಪಡೆಯನ್ನು ಕಳುಹಿಸುತ್ತೇವೆ ಮತ್ತು ಟಿಪ್ಪು ಸಾಹಿಬ್ನ ಪಡೆಗಳನ್ನು ಸೇರಲು ಮತ್ತು ಇಂಗ್ಲಿಷರನ್ನು ಓಡಿಸಲು ಎಂದು ನೆಪೋಲಿಯನ್ ಈ ತಂತ್ರದಲ್ಲಿ ವಿಫಲರಾದರು. 1799ರಲ್ಲಿ
ಎಕರೆ ಮುತ್ತಿಗೆ ಮತ್ತು 1801ರಲ್ಲಿ ಅಬೂಕೀರ್ ಕದನದಲ್ಲಿ ಕೂಡ ಸೋತರು. ಇನ್ನು 18ನೇ ಶತಮಾನದಲ್ಲಿ ಭಾರತದಲ್ಲಿ ಮಾಡಿದ ಅತ್ಯಂತ ಸಂಕೀರ್ಣ ಮತ್ತು ಆಕರ್ಷಕ ಸರಣಿಗಳಲ್ಲಿ ಟಿಪ್ಪು ಸುಲ್ತಾನನ ನಾಣ್ಯಗಳು ಒಂದು ಪ್ರಾಚೀನ ಕಾಲದಿಂದಲೂ ಮೈಸೂರು ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಸ್ಥಳೀಯ ದಕ್ಷಿಣ ಭಾರತದ ನಾಣ್ಯಗಳನ್ನು ಮುದ್ರಿಸಲಾಗುತ್ತಿತ್ತು. 11ನೇ ಶತಮಾನದಲ್ಲಿ ಆನೆ ಪಗೋಡ ಮೊದಲ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಲಾಯಿತು ಮತ್ತು ಇತರ ಪಗೋಡಗಳು ಮುಂದಿನ ಶತಮಾನಗಳಲ್ಲಿ ಮುಂದುವರೆದವು. ಹೈದರ್ ಅಲಿ 1761ರಿಂದ 1782ರವರೆಗೆ ಆಳ್ವಿಕೆಯವರೆಗೂ ಈ ಪಗೋಡಗಳು ಯಾವಾಗಲೂ ದಕ್ಷಿಣ ಭಾರತೀಯ ಶೈಲಿಯಲ್ಲಿದ್ದವು. ಅವರು ಪರ್ಷಿಯನ್ ದಂತಕಥೆಗಳೊಂದಿಗೆ ಪಗೋಡಗಳನ್ನು ಸೇರಿಸಿದರು, ಜೊತೆಗೆ ಕೆಲವು ಅಪರೂಪದ ಚಿನ್ನದ ಮೊಹರ್ಗಳು ಮತ್ತು ಬೆಳ್ಳಿ ರೂಪಾಯಿಗಳನ್ನು ಕೂಡ ಸೇರಿಸಿದರು. ಯಾವಾಗಲೂ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂರ ಹೆಸರಿನಲ್ಲಿ ಮತ್ತು ಅರೇಬಿಕ್ ಅಕ್ಷರವನ್ನು ಅವರ ಹೆಸರಿನ ಮೊದಲ ಅಕ್ಷರವಾಗಿ ಸೇರಿಸಿದರು. ಅವರ ಉತ್ತರಾಧಿಕಾರಿ ಟಿಪ್ಪು ಸುಲ್ತಾನ್ ಸಂಪೂರ್ಣವಾಗಿ ಹೊಸ ದಂತಕಥೆಗಳೊಂದಿಗೆ ಪಗೋಡಗಳು ಹಾಗೂ ಮೊಹರ್ಗಳು ಮತ್ತು ರೂಪಾಯಿಗಳನ್ನು ಕೂಡ ಬಿಡುಗಡೆ ಮಾಡುವುದನ್ನು ಮುಂದುವರೆಸಿದರು. ತಾಮ್ರದ ವಿಷಯದಲ್ಲಿ ಹೊಸ ದೊಡ್ಡ ಪೈಸೆಯನ್ನು ಹೈದರ್ ಅಲಿ ಅವರು 1195ರ ಹಿಸ್ಟರಿಯಲ್ಲಿ ಅವರ ಕೊನೆಯ 2 ವರ್ಷಗಳ ಮೊದಲು ಆನೆಯ ಚಿತ್ರವನ್ನು ಮುಂಭಾಗದಲ್ಲಿ ಮತ್ತು ಟಂಕಸಾಲೆಯ ಹಿಂಭಾಗದಲ್ಲಿ ಇರಿಸುವ ಮೂಲಕ ಪ್ರಾರಂಭಿಸಿದರು ಮತ್ತು ಟಿಪ್ಪು ಸುಲ್ತಾನನ ಆಳ್ವಿಕೆಯ ಉದ್ದಕ್ಕೂ ಇದನ್ನು ಕೂಡ ಮುಂದುವರಿಸಿದರು. ಅವರು ಇತರ ಪಂಗಡಗಳನ್ನು ಕೂಡ ಸೇರಿಸಿದರು. ಟಿಪ್ಪು ಸುಲ್ತಾನ್ ವಿವಿಧ ಪಂಗಡಗಳಿಗೆ ಹೊಸ ಪರ್ಷಿಯನ್ ಹೆಸರುಗಳ ಗುಂಪನ್ನು ಪರಿಚಯಿಸಿದರು. ಅದು ಎಲ್ಲ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಮೇಲೆ ಮತ್ತು ಕೆಲವು ತಾಮ್ರದ ಮೇಲೆ ಕೂಡ ಕಾಣಿಸಿಕೊಳ್ಳುತ್ತದೆ. ಟಿಪ್ಪು ಸುಲ್ತಾನ್ ಅವರ ಮೊದಲ 4 ವರ್ಷಗಳಲ್ಲಿ ದೊಡ್ಡ ಚಿನ್ನದ ನಾಣ್ಯವು ಮೊಹರ್ ಆಗಿತ್ತು. ಸರಾಸರಿ ತೂಕ ಸುಮಾರು 10.95 ಗ್ರಾಂನಷ್ಟಿತ್ತು. ಇದು ಹೊಸ ಕ್ಯಾಲೆಂಡರ್ ಬದಲಾವಣೆಯೊಂದಿಗೆ 13.74 ಗ್ರಾಂನ 4 ಪಗೋಡದೊಂದಿಗೆ ಮೌಲುಡಿ ವ್ಯವಸ್ಥೆಯು ಕೂಡ ಬದಲಾಯಿಸಲಾಯಿತು. ಹಿಜ್ರಿ ದಿನಾಂಕದ ಚಿನ್ನದ ನಾಣ್ಯಗಳ ಮೇಲೆ ಈ ಮುಖಬೆಲೆ ಕಾಣಿಸುವುದಿಲ್ಲ, ಆದರೆ ಎಲ್ಲ ಮೌಲುಡಿ ದಿನಾಂಕದ ನಾಣ್ಯಗಳ ಮೇಲೆ ಸೇರಿಸಲ್ಪಟ್ಟಿದೆ. ತನ್ನ ಮೊದಲ ವರ್ಷದ ಆರಂಭದಲ್ಲಿ ಟಿಪ್ಪು ಸುಲ್ತಾನ್ ಹಿಜ್ರಿ ಡೇಟಿಂಗ್ ವ್ಯವಸ್ಥೆಯನ್ನು ತ್ಯಜಿಸಿ ಸೌರ ವರ್ಷ ಮತ್ತು ಮೊಹಮ್ಮದ್ ಅವರ ಜನ್ಮ ವರ್ಷವನ್ನು ಆಧರಿಸಿ ವಾಸ್ತವವಾಗಿ ಕ್ರಿಸ್ತಶಕ 571 ಆದರೆ ಕೆಲವು ಗೊಂದಲಮಯ ಕಾರಣಕ್ಕಾಗಿ ಟಿಪ್ಪು ಸುಲ್ತಾನ್ ತನ್ನ ಸಿಬ್ಬಂದಿಗೆ 572 ಎಂದು ಪರಿಗಣಿಸಿದನು. ಮೌಲುಡಿ ವ್ಯವಸ್ಥೆಯನ್ನು ಅರೇಬಿಕ್ ಪದ ವಲದ್ನಿಂದ ಅಂದರೆ ಜನನ ಪರಿಚಯಿಸಿದನು ಕೂಡ. ತನ್ನ ಆಳ್ವಿಕೆಯ ಆರಂಭದಿಂದಲೂ ಟಿಪ್ಪು ಸುಲ್ತಾನ್ ತನ್ನ ಆಳ್ವಿಕೆಯ ವರ್ಷದೊಂದಿಗೆ ಈ ಡಬಲ್ ಪಗೋಡ ಸೇರಿದಂತೆ ದೊಡ್ಡ ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳ ಮೇಲೆ ಭಾರತೀಯ ಚಕ್ರದ ವರ್ಷದ ಹೆಸರನ್ನು ಸೇರಿಸುತ್ತಿದ್ದನು. ಪ್ರತಿಯೊಂದು ಹೆಸರುಗಳು ಪರ್ಷಿಯನ್ ಭಾಷೆಯಲ್ಲಿವೆ, ಆದರೂ ಹಲವಾರು ಉದಾಹರಣೆಗಳಲ್ಲಿ ಭಾರತದಲ್ಲಿನ ಹೆಸರುಗಳು ಅರ್ಥವು ಇರಾನಿನ ಅರ್ಥಕ್ಕಿಂತ ಕೂಡ ಭಿನ್ನವಾಗಿ ಇರುತ್ತಿದ್ದವು. ಹೌದು ವೀಕ್ಷಕರೇ, ಇನ್ನು ಮುಂದುವರಿದ ಈ ಟಿಪ್ಪು ಸುಲ್ತಾನನ ಭಾಗವು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.